ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರಿಗೆ. ಹಾಗೆ ಉಳಿದಂತಹ 16 ಜನ ಆರೋಪಿಗಳು ಏನಿದ್ದಾರೆ, ಒಟ್ಟು 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ, ಮತ್ತೋರ್ವ ಅಪರಾಧಿಗೆ 7 ವರ್ಷಗಳ ಶಿಕ್ಷೆಯನ್ನ ವಿಧಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೆ ಕೋರ್ಟ್ ಕಾರಿಡಾರ್ನಲ್ಲಿ ಕಣ್ಣೀರನ್ನ ಹಾಕುವಂತಹ ಕೆಲಸವನ್ನ ಕುಟುಂಬಸ್ಥರು ಮಾಡಿದ್ರು. ಯಾಕಂದ್ರೆ ಇದನ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಕಳೆದೊಂದು ದಶಕದಿಂದ ನಾಗಲೇ ಹೇಳಿದ ಹಾಗೆ ಈ ಕೇಸನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಪ್ರಕರಣದ ಆರಂಭದಿಂದ ನಡೆದಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಕೇಸನ್ನ ದಾರಿ ತಪ್ಪಿಸುವಂತಹ ಯತ್ನ ಕಳೆದೊಂದು ದಶಕದಲ್ಲಿ ಹಲವು ಬಾರಿ ಆಗಿದೆ. ಸಾಕ್ಷಿಗಳನ್ನ ನಾಶ ಮಾಡೋದು, ಸಾಕ್ಷಿಗಳನ್ನ ಬೆದರಿಸೋದು, ಎಲ್ಲಿ ತನಕ ಅಂದ್ರೆ ಪೊಲೀಸರ ಇನ್ವಾಲ್ವ್ಮೆಂಟ್ ಈ ಪ್ರಕರಣದಲ್ಲಿ. ಈಗ ಎಲ್ರಿಗೂ ಕೂಡ ಜೈಲು ವಾಸವನ್ನ ಅನುಭವಿಸುವಂತಹ ಸಮಯ. ಜೀವಾವಧಿ ಶಿಕ್ಷೆಯ ತೀರ್ಪನ್ನ ಪ್ರಕಟ ಮಾಡಿದೆ ನ್ಯಾಯಾಲಯ. ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೆ ಸಂದೇಶ್, ಕೋರ್ಟ್ನಲ್ಲಿ ಕಂಡು ಬಂದಂತಹ ದೃಶ್ಯಗಳು ಏನೇನು ಅದನ್ನ ವಿವರಿಸಬಹುದಾ ಅಂತ ಹೇಳಿ ಸಂದೇಶ್. ವಿದ್ಯಶ್ರೀ, ಇಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡದಂತೆ, ಅಂದ್ರೆ ಈಗ ಈ ಒಂದು ಪ್ರಕರಣದಲ್ಲಿ 17 ಮಂದಿ ಅಪರಾಧಿಗಳು ಅಂತ ಈಗಾಗಲೇ ಏನು ಕೋರ್ಟ್ ತೀರ್ಪನ್ನ ನೀಡಿತ್ತು. ಈ 17 ಮಂದಿ ಆರೋಪಿಗಳಲ್ಲಿ 16 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಅನ್ನೋ ಒಂದು ಆದೇಶವನ್ನ ಅಥವಾ ತೀರ್ಪನ್ನ ನೀಡಿದ ನಂತರ ಓರ್ವ ವ್ಯಕ್ತಿಗೆ ಮಾತ್ರ, ಅಂದ್ರೆ ಚೆನ್ನಕೇಶವ ಏನಿದ್ರು ತನಿಖಾಧಿಕಾರಿ ಆಗಿನ ಸಂದರ್ಭದಲ್ಲಿ ಅವರಿಗೆ ಮಾತ್ರ 7 ವರ್ಷ ಶಿಕ್ಷೆಯನ್ನ ನೀಡಿರುವಂತದ್ದು. ಇನ್ನು ಉಳಿದವರು ಎಲ್ಲರಿಗೂ ಕೂಡ 302 ಹಾಗೆ 120B ಅಂದ್ರೆ ಕೊಲೆ ಮತ್ತೆ ಒಳಸಂಚಿನ ಅಡಿಯಲ್ಲಿ ಒಂದು ಶಿಕ್ಷೆಯನ್ನ ಈಗಾಗಲೇ ವಿಧಿಸಲಾಗಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು, ಯಾವಾಗ ತೀರ್ಪು ಪ್ರಕಟವಾದ ನಂತರ ಇಲ್ಲಿ ಅವರ ಕುಟುಂಬಸ್ಥರು ಜೊತೆಗೆ ಅವರ ಸ್ನೇಹಿತರು ಕೂಡ ಸಾಕಷ್ಟು ಜನ ಬಂದಿದ್ರು. ಈ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಕಣ್ಣೀರನ್ನ ಹಾಕಿದ್ರು. ಜೊತೆಗೆ ಇದಾದ ನಂತರ ಅಂದ್ರೆ ಕೋರ್ಟ್ ಹಾಲ್ ನಿಂದ ಹೊರಗೆ ಬಂದ ನಂತರ ಕೋರ್ಟ್ ಕಾರಿಡಾರ್ ನಲ್ಲಿ ಕೂತು ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ 14 ವರ್ಷಗಳು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಸನ್ನಡತೆಯ ಆಧಾರದ ಮೇಲೆ ಸರ್ಕಾರ ಒಂದು ಏನು ಮನವಿಯನ್ನ ಮಾಡಿದ್ರೆ ಅಥವಾ ಸರ್ಕಾರದಿಂದ ಒಂದು ಆದೇಶ ಬಂದ್ರೆ, ಸಪೋಸ್ ಏನಾದ್ರೂ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆದ್ರೆ ಮಾತ್ರ ರಿಲೀಸ್ ಮಾಡ್ಬೋದು. ಇಲ್ಲದೆ ಹೋದ್ರೆ ಯಾವಾಗ ಅವರು ಹೊರಗಡೆ ಬರ್ತಾರೆ ಅನ್ನೋದು ಅವರ ನಡತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈಗ ಸದ್ಯ ಜೀವಾವಧಿ ಶಿಕ್ಷೆ ವಿಧಿಸಿರೋದ್ರಿಂದ ಎಲ್ಲ ಅಪರಾಧಿಗಳ ಕುಟುಂಬಸ್ಥರು ಕೂಡ ಈಗ ಕಾರಿಡಾರ್ ನಲ್ಲಿ ಕೂತಿದ್ದಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಅವರ ಜೊತೆಯಲ್ಲಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರು ಕೂಡ ಕೂತು ಸಾಕಷ್ಟು ಹೊತ್ತು ಚರ್ಚೆಯನ್ನ ಮಾಡಿದ್ರು. ಜೊತೆಗೆ ಅದಾದ ನಂತರ ಕುಟುಂಬಸ್ಥರನ್ನ ಮಾತ್ರ ಒಳಗೆ ಬಿಡಲಾಗ್ತಾ ಇದೆ. ಅಂದ್ರೆ ಯಾರು ಆತ್ಮೀಯರಿರ್ತಾರೆ ಅಥವಾ ಸ್ನೇಹಿತರಿರ್ತಾರೆ, ಜೊತೆಗೆ ಕುಟುಂಬಸ್ಥರು ಯಾರಿರ್ತಾರೆ, ಅಪರಾಧಿ ಯಾರನ್ನ ಸೂಚಿಸ್ತಾರೆ ಅವರನ್ನ ಒಳಗೆ ಕಳಿಸಿ ಅವ್ರ ಜೊತೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ. ಹಾಗಾಗಿ ಈಗ ಏನು ಇನ್ನು ಅರ್ಧ ಗಂಟೆಯ ನಂತರ ಅವರನ್ನ ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ಲಾಗುತ್ತೆ. ಹಾಗಾಗಿ ಅವರ ಕುಟುಂಬಸ್ಥರು ಎಲ್ಲರನ್ನೂ ಕೂಡ ಒಂದು ಕೋರ್ಟ್ ಹಾಲ್ನ ಒಳಗಡೆ ಅಷ್ಟು ಜನ 17 ಮಂದಿ ಯಾರು ಅಪರಾಧಿಗಳೇನಿದ್ದಾರೆ ಅಪರಾಧಿಗಳ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ವಿದ್ಯಶ್ರೀ, ಈಗ ಸಂದೇಶ್, ವಿಚಾರಣಾಧೀನ ಕೈದಿಯಾಗಿ ವಿನಯ್ ಕುಲಕರ್ಣಿ ಅವರು ಜೈಲಿಗೆ ಹೋಗ್ತಾ ಇಲ್ಲ, ಸಜಾಬಂದಿ ಕೈದಿಯಾಗಿ ಜೈಲಿಗೆ ಹೋಗ್ತಿದ್ದಾರೆ, ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಸೊ ಪ್ರೊಸೀಜರ್ಸ್ ಅಲ್ಲಿ ಏನಾದ್ರೂ ಡಿಫರೆನ್ಸ್ ಇರುತ್ತಾ, ಮುಂದೆ ಹೇಗೆ ಅಂತ ಹೇಳಿ ಜೈಲಿನಲ್ಲಿ? ವಿದೇಶಿ ಈಗಾಗಲೇ ಆದೇಶವನ್ನ ನೀಡಿರೋದ್ರಿಂದ ಅಥವಾ ತೀರ್ಪನ್ನ ನೀಡಿರೋದ್ರಿಂದ ನಿನ್ನೆಯೇ ಆ ಒಂದು ಕಂಪ್ಲೀಟ್ ಪ್ರೊಸೀಜರ್ಸ್ ಗಳು ಏನಿರ್ತವೆ, ಅಂದ್ರೆ ಇವರಿಗೆ ದೋಷಿ ಅಂತ ತೀರ್ಪು ನೀಡಿದ ನಂತರ ಅಲ್ಲಿ ಪ್ರೊಸೀಜರ್ಸ್ ಗಳು ನಿನ್ನೆ ಆಗಿರ್ತವೆ. ಅದಾದ ನಂತರ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರೋದ್ರಿಂದ ಏನ್ ಜೈಲ್ ಮ್ಯಾನ್ಯುಯಲ್ ನ ಪ್ರಕಾರವಾಗಿ ಅವ್ರಿಗೆ ಏನ್ ಕೊಡಬೇಕು ಏನ್ ಕೊಡಬಾರ್ದು, ಯಾಕಂದ್ರೆ ವಿಚಾರಣಾಧೀನ ಕೈದಿಗಳನ್ನ ಸಪರೇಟ್ ಸೆಲ್ ನಲ್ಲಿ ಇಟ್ಟಿರ್ತಾರೆ. ಜೊತೆಗೆ ಈಗ ಸಜಾ ಕೈದಿಗಳೇನಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದೊಂದು ಕೆಲಸವನ್ನ ನೀಡಲಾಗುತ್ತೆ. ಹಾಗಾಗಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ನಾಳೆಯಿಂದ ಶುರುವಾಗ್ತಾ ಹೋಗ್ತವೆ. ಅಂದ್ರೆ ಈಗ ಸಜಾ ಕೈದಿ ಆಗಿರೋದ್ರಿಂದ ನಾಳೆಯಿಂದ ಇವ್ರಿಗೆ ಕೊಟ್ಟಿರುವಂತಹ ಸಜೆಯ ಆಧಾರದ ಮೇಲೆ ಇವ್ರಿಗೆ ಯಾವ ಕೆಲಸವನ್ನ ಕೊಡಬೇಕು ಅನ್ನೋದನ್ನ ಅಲ್ಲಿನ ಅಂದ್ರೆ ಜೈಲಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಈಗಾಗಲೇ ಆ ಜೈಲಿನಲ್ಲಿ ನಿನ್ನೆ ಅಂದ್ರೆ ದೋಷಿ ಅಂತ ಯಾವಾಗ ತೀರ್ಪು ಬಂದಂತ ಸಂದರ್ಭದಲ್ಲೇ ಎಲ್ಲಾ ಪ್ರಕ್ರಿಯೆಗಳನ್ನ ಕೂಡ ಈಗಾಗಲೇ ಮುಗಿಸಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಅವ್ರಿಗೆ ಏನ್ ಕೆಲಸ ಕೊಡಬೇಕು, ಯಾಕಂದ್ರೆ ಈಗ ಸಜಾಬಂದಿ ಆಗಿರೋದ್ರಿಂದ ಅವರಿಗೆ ಕೆಲಸವನ್ನ ಕೂಡ ಕೊಡಬೇಕಾಗುತ್ತೆ. ಜನರಿಗೆ ಸಹಜ ಕುತೂಹಲ ಇರುತ್ತೆ ಸಂದೇಶ್, ಈಗ ಜೈಲಿನಲ್ಲಿ ಕೆಲಸ ಅಂದ್ರೆ ಏನೇನ್ ಕೆಲಸಗಳಿರುತ್ತೆ ಅಂತ ಹೇಳಿ. ವಿದೇಶಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಅವರ ಒಂದು ಇಚ್ಛೆಗೆ ಅಥವಾ ಅವರ ಇಂಟ್ರೆಸ್ಟ್ ಏನಿರುತ್ತೆ ಅದರ ಆಧಾರದ ಮೇಲೆ ಯೂಶಲಿ ಕೆಲಸಗಳನ್ನ ಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಜೆಯಾದಂತ ಸಂದರ್ಭದಲ್ಲಿ ಅವ್ರಿಗೆ ಲೈಬ್ರರಿಯನ್ನಾಗಿ ಒಂದು ಕೆಲಸವನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಇಲ್ಲಿ ಲೈಬ್ರರಿ ಸೇರಿದಂತೆ ಬೇರೆ ಬೇರೆ ಕೆಲಸಗಳು, ಅಂದ್ರೆ ಈಗ
ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಲೈಬ್ರರಿಯಲ್ಲಿ ಆಗಿರ್ಬೋದು, ಜೊತೆಗೆ ಈ ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ಕೆಲಸಗಳು ಕೂಡ ಇರ್ತವೆ, ಜೊತೆಗೆ ಈ ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟಂತ ಕೆಲಸಗಳಾಗಿರ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಕೂಡ ಕೆಲಸಗಳಿರ್ತವೆ. ಜೊತೆಗೆ ಅಲ್ಲಿ ಮ್ಯಾನೇಜ್ ಅನ್ನ ಮಾಡೋದಕ್ಕೆ, ಜೊತೆಗೆ ಆ ಒಂದು ಕಂಪ್ಲೀಟ್ ಕ್ಲೀನಿಂಗ್ ಅನ್ನ ಮಾನಿಟರಿಂಗ್ ಮಾಡೋದಕ್ಕೆ, ಈ ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತವೆ. ಹಾಗಾಗಿ ಇಲ್ಲಿ ಯಾವ ಕೆಲಸಕ್ಕೆ ಇವರು ಸೂಟ್ ಹಾಕ್ತಾರೆ, ಜೊತೆಗೆ ಇವರ ಎಜುಕೇಶನ್ ಏನಿದೆ ಇವೆಲ್ಲವನ್ನು ಕೂಡ ನೋಡ್ತಾರೆ. ಹಾಗಾಗಿ ಇವರ ಎಜುಕೇಶನ್ ಆಧಾರದ ಮೇಲೆ, ಜೊತೆಗೆ ಅವರ ಇಂಟ್ರೆಸ್ಟ್ ನ ಆಧಾರದ ಮೇಲೆ ಅವ್ರಿಗೊಂದು ಕೆಲಸವನ್ನು ಕೊಡುವಂತ ಕೆಲಸವನ್ನ ಜೈಲಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ವಿದ್ಯಶ್ರೀ, ಈಗ ಸಂದೇಶ್, ಈಗ ತೀರ್ಪು ಬಂದಾಯ್ತು, ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿ ಆಯ್ತು. ಮುಂದಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಬೇಕು, ಹೈಕೋರ್ಟ್ಗೆ ಸಲ್ಲಿಸುವಂತಹ ಕೆಲಸವನ್ನ ಬಹುತೇಕ ವಿನಯ್ ಕುಲಕರ್ಣಿ ಅವರು ಅಥವಾ ಬೇರೆ ಅಪರಾಧಿಗಳು ಮಾಡಬಹುದು. ಎಷ್ಟು ದಿನಗಳ ಒಂದು ಟೈಮ್ ಗ್ಯಾಪ್ ಇರುತ್ತೆ ಅಂತ ಹೇಳಿ, ಎಷ್ಟು ದಿನಗಳ ಒಳಗಾಗಿ ಇವರು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿ ಸಂದೇಶ್. ವಿದ್ಯಶ್ರೀ, ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ನೀಡಿ ಕೋರ್ಟ್ ತೀರ್ಪನ್ನ ನೀಡಿರೋದ್ರಿಂದ ಈಗ ಮುಂದಿನ ಹಂತದಲ್ಲಿ ಇವರು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಈ ಒಂದು ಆದೇಶವನ್ನ ಅಥವಾ ಈ ತೀರ್ಪನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿರುವಂತದ್ದು 1 ತಿಂಗಳ ಒಳಗೆ ಈ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮುಂದಿನ ದಿನದಲ್ಲಿ, ಅಂದ್ರೆ ನಾಳೆ ಏನಾದ್ರೂ ಸರ್ಕಾರಿ ರಜೆ ಇದ್ರೆ ಸೋಮವಾರಕ್ಕೆ ಈ ಒಂದು ಅರ್ಜಿಯನ್ನ ಸಲ್ಲಿಸುವಂತದ್ದು ಅಥವಾ ಮಂಗಳವಾರ ಈ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಈಗಾಗಲೇ ಎಲ್ಲವನ್ನೂ ಕೂಡ ಸಿದ್ಧಪಡಿಸಿ ಇಟ್ಕೊಂಡಿರೋದ್ರಿಂದ ಈ ಒಂದು ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೊದಲಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಈ ಒಂದು ತೀರ್ಪೇನಿದೆ, ಈ ತೀರ್ಪಿಗೆ ಸ್ಟೇ ಅನ್ನ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅಲ್ಲಿ ಆ ಒಂದು ಜಡ್ಜ್ಮೆಂಟ್ ನ ಆಧಾರದ ಮೇಲೆ ವಾದ ಪ್ರತಿವಾದಗಳು ಕೂಡ ಆಗ್ತವೆ. ಈ ಸಂದರ್ಭದಲ್ಲಿ ಏನಾದ್ರೂ ಮಧ್ಯಂತರ ಆದೇಶ, ಅಂದ್ರೆ ಈ ಒಂದು ತೀರ್ಪಿಗೆ ಸ್ಟೇ ಅನ್ನ ಏನಾದ್ರೂ ಕೊಟ್ರೆ ಆಗ ಬೇಲ್ ಸಿಗುವಂತ ಚಾನ್ಸಸ್ ದಟ್ಟವಾಗಿರುತ್ತೆ. ಆದ್ರೆ ಇಲ್ಲಿ ಸ್ಟೇ ಅನ್ನ ಕೊಡದೆ ಆರ್ಗ್ಯುಮೆಂಟ್ಸ್ ಕೂಡ ಆದ್ರೆ, ಆರ್ಗ್ಯುಮೆಂಟ್ಸ್ ಆದ ನಂತರ ಯಾವ ರೀತಿ ಒಂದು ಆರ್ಗ್ಯುಮೆಂಟ್ಸ್ ಆದ ನಂತರ ಕನ್ವಿಕ್ಟ್ ಅನ್ನ ಮಾಡ್ತಾರ, ಮತ್ತೆ ಅಕ್ವಿಟ್ ಮಾಡ್ತಾರ, ಇದು ಕೂಡ ಪ್ರಮುಖವಾಗ್ತಾ ಹೋಗುತ್ತೆ. ಅಂದ್ರೆ ಅರ್ಜಿಯನ್ನ ಪುರಸ್ಕರಿಸ್ತಾರ, ಅರ್ಜಿಯನ್ನ ತಿರಸ್ಕರಿಸ್ತಾರ, ಇದು ಕೂಡ ಪ್ರಮುಖವಾಗಿರುವಂತ ವಿಚಾರ. ಹಾಗಾಗಿ ಅಲ್ಲಿ ಆರ್ಗ್ಯುಮೆಂಟ್, ಈಗ ಇಂತಹ ಕೇಸ್ಗಳಲ್ಲಿ ಡಿವಿಷನಲ್ ಬೆಂಚ್ ತ್ವರಿತವಾಗಿ ಕೇಸನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳಿದೆಯಾ, ಅದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ? ವಿದೇಶಿ ಇಲ್ಲಿ ಯಾವುದೇ ರೀತಿಯ ಆ ಒಂದು ಪ್ರಿಯಾರಿಟಿಗಳನ್ನ ಕೊಡೋದಿಲ್ಲ. ಅಂದ್ರೆ ಕಾನೂನಿನಲ್ಲಿ ಎಲ್ಲರೂ ಕೂಡ ಒಂದೇ ಆಗಿರೋದ್ರಿಂದ ಇದೊಂದು ಸಾಮಾನ್ಯ ಕೊಲೆ ಪ್ರಕರಣ, ಅಂದ್ರೆ ಬೇರೆ ಕೊಲೆ ಪ್ರಕರಣಗಳನ್ನ ಯಾವ ರೀತಿ ನೋಡ್ತಾರೋ ಅದೇ ರೀತಿಯಲ್ಲಿ ಈ ಕೊಲೆ ಪ್ರಕರಣವನ್ನ ಕೂಡ ನೋಡ್ತಾರೆ. ಹಾಗಾಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಏನು ಕಾಮನ್ ಆಗಿ ಎಲ್ಲಾ ಕೇಸ್ಗಳನ್ನ ಯಾವ ರೀತಿ ಟ್ರಯಲ್ಗೆ ತೆಗೆದುಕೊಳ್ತಾರೋ ಅದೇ ರೀತಿಯಲ್ಲಿ ತೆಗೆದುಕೊಳ್ತಾರೆ, ಅದೇ ರೀತಿಯಲ್ಲಿ ಟ್ರಯಲ್ ಅನ್ನ ಕೂಡ ನಡೆಸ್ತಾರೆ. ಅಂದ್ರೆ ಇಲ್ಲಿ ಟ್ರಯಲ್ ಅನ್ನ ಹೊರತುಪಡಿಸಿದ್ರೆ ಜಡ್ಜ್ಮೆಂಟ್ ಬೇಸ್ ಮೇಲೆ ಆರ್ಗ್ಯುಮೆಂಟ್ ಮಾತ್ರ ಆಗುತ್ತೆ. ಹಾಗಾಗಿ ಜಡ್ಜ್ಮೆಂಟ್ ಬೇಸ್ ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ. ಆರ್ಗ್ಯುಮೆಂಟ್ ಆದ ನಂತರ ಒಂದು ಫೈನಲ್ ಆರ್ಡರ್ ಅನ್ನ ಅಥವಾ ಫೈನಲ್ ಏನು ಜಡ್ಜ್ಮೆಂಟ್ ಅನ್ನ ಹೈಕೋರ್ಟ್ ನೀಡುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಒಂದು ಆದೇಶದ ಮೇಲೆ ಅಥವಾ 1 ತಿಂಗಳ ಒಳಗೆ ಆ ಒಂದು ಆರ್ಡರ್ ಏನ್ ಬರುತ್ತೆ ಅಥವಾ ಹೈಕೋರ್ಟಿನ ತೀರ್ಪೇನಿರುತ್ತೆ ಅದು ಬಂದ್ರೆ ಇಲ್ಲಿ ಶಾಸಕ ಸ್ಥಾನಕ್ಕೆ ಯಾವುದೇ ರೀತಿಯ ಕೂತಿರೋದಿಲ್ಲ. ಅಂದ್ರೆ ಇಲ್ಲಿ ಅವ್ರಿಗೇನಾದ್ರೂ ಸ್ಟೇ ಆರ್ಡರ್ ಸಿಕ್ಕಿ ಬೇಲ್ ಏನಾದ್ರೂ ಲಭ್ಯವಾಯ್ತು ಅಂದ್ರೆ ಆ ಸಂದರ್ಭದಲ್ಲಿ ಶಾಸಕ ಸ್ಥಾನ ಉಳ್ಕೊಳ್ಳುತ್ತೆ. ಇಲ್ಲದೆ ಹೋದ್ರೆ ಅಂದ್ರೆ 1 ತಿಂಗಳ ನಂತರ ಈ ಒಂದು ಆರ್ಡರ್ ಏನು ಮೇಲ್ಮನವಿಯನ್ನ ಸಲ್ಲಿಸಿರ್ತಾರೆ ಆ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಆದೇಶ ಬರದೇ ಹೋದ್ರೂ ಕೂಡ ಸ್ಪೀಕರ್ ಈ ಒಂದು ವಿಚಾರವನ್ನ ಎಲೆಕ್ಷನ್ ಕಮಿಷನ್ಗೆ ತಿಳಿಸಬಹುದು. ಅಂದ್ರೆ ಈ ರೀತಿ ಒಂದು ಕ್ಷೇತ್ರ ವೇಕೆಂಟ್ ಆಗಿದೆ ಅನ್ನೋದನ್ನ ಚುನಾವಣಾ ಆಯೋಗಕ್ಕೆ ಮಾಹಿತಿ ರೀತಿಯಲ್ಲಿ ನೀಡಬಹುದು. ಅದಾದ ನಂತರ ಚುನಾವಣಾ ಆಯೋಗ ಇಲ್ಲಿ ಏನು ಎಲೆಕ್ಷನ್ ಅನ್ನ ಅಥವಾ ಚುನಾವಣೆಯನ್ನ ಘೋಷಣೆ ಮಾಡೋದಕ್ಕೆ ಬೇಕಾಗಿರುವಂತ ನೋಟಿಫಿಕೇಶನ್ಸ್ ಅನ್ನ ನೀಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಇನ್ನು 1 ರಿಂದ 1.5 ತಿಂಗಳ ಒಳಗೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ಹೈಕೋರ್ಟ್ ನಿಂದ ಏನಾದ್ರೂ ರಿಲೀಫ್ ಪಡೆದ್ರೆ ಮಾತ್ರ ವಿನಯ್ ಕುಲಕರ್ಣಿ ಅವರಿಗೆ ರಿಲೀಫ್ ಸಿಗುತ್ತೆ, ಅವರ ಶಾಸಕ ಸ್ಥಾನಕ್ಕೂ ಕೂಡ ರಿಲೀಫ್ ಸಿಗುತ್ತೆ. ಇಲ್ಲದೆ ಹೋದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಶಾಸಕ ಸ್ಥಾನ ಕೂಡ ಕಳ್ಕೋಬೇಕಾಗುತ್ತೆ. ಜೊತೆಗೆ ಈ ಒಂದು ಆರ್ಡರ್ ಏನಾಗುತ್ತೆ, ಒಂದು ವೇಳೆ ಏನಾದ್ರೂ ಸಂದೇಶ್, ಈಗ 17 ಜನ ಅಪರಾಧಿಗಳು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಬಟ್ ಈ 17 ಜನ ಅಪರಾಧಿಗಳಲ್ಲಿ ಈಗ ಚಾರ್ಜ್ ಶೀಟ್ ಅನ್ನೆಲ್ಲ ತಾವು ಗಮನಿಸಿರ್ತೀರಿ, ಯಾರ್ಯಾರು ಏನೇನ್ ರೋಲ್ ಪ್ಲೇ ಮಾಡಿದ್ದಾರೆ ಈ ಕೇಸ್ನಲ್ಲಿ ಅಂತ ಹೇಳಿ. ಎಷ್ಟು ಜನ ನೇರವಾಗಿ ಇದ್ರಲ್ಲಿ ಕೊಲೆನಲ್ಲಿ ಭಾಗಿಯಾದವರು, ಜೊತೆಗೆ ಪೊಲೀಸರು ಎಷ್ಟು ಜನ ಆಗಿದ್ದಾರೆ, ಇದನ್ನ ಒಂದ್ ಸ್ವಲ್ಪ ಡೀಟೇಲ್ ಆಗಿ ವಿವರಿಸಬಹುದಾ ಅಂತ ಹೇಳಿ ಸಂದೇಶ್. ವಿದೇಶಿ ಇಲ್ಲಿ ಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ನೋಡೋದಾದ್ರೆ 16 ಮಂದಿಯನ್ನು ಕೂಡ 302 ಕೇಸ್ನಲ್ಲಿ ಅಥವಾ ಕೊಲೆ ಪ್ರಕರಣದಲ್ಲಿ ಅವರನ್ನ ಇನ್ವಾಲ್ವ್ ಮಾಡಲಾಗಿದೆ ಅಥವಾ ಅವರ ಮೇಲೆ ಸೆಕ್ಷನ್ಸ್ ಗಳನ್ನ ಇನ್ವೋಕ್ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು
19ನೇ ಆರೋಪಿ ಚೆನ್ನಕೇಶವ ಟಿಂಕ್ರಿಕರ್ ಏನಿದ್ದಾರೆ ಅವರು ತನಿಖಾಧಿಕಾರಿಯಾಗಿದ್ರು. ಆ ತನಿಖಾಧಿಕಾರಿಗೆ ಮಾತ್ರ 7 ವರ್ಷ ಶಿಕ್ಷೆಯನ್ನ ನೀಡಿದ್ದಾರೆ. ಅಂದ್ರೆ ಅವ್ರಿಗೆ 302 ಸೆಕ್ಷನ್ ಅಡಿಯಲ್ಲಿ ಅಥವಾ ಕೊಲೆ ಪ್ರಕರಣದಲ್ಲಿ ಅವರನ್ನ ಇನ್ವಾಲ್ವ್ ಮಾಡಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಇನ್ನಷ್ಟು ಜನರು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರನ್ನ ಇನ್ವೋಕ್ ಮಾಡಲಾಗಿದೆ. ಅಂದ್ರೆ ಕೊಲೆ ಸೆಕ್ಷನ್ ಅನ್ನ 302 ಸೆಕ್ಷನ್ ಅನ್ನ ಇನ್ವೋಕ್ ಮಾಡಲಾಗಿದೆ. ಜೊತೆಗೆ ಆ ಒಂದು ಸೆಕ್ಷನ್ ನ ಆಧಾರದ ಮೇಲೆ ಈಗ ಅವ್ರಿಗೆ ಜಡ್ಜ್ಮೆಂಟ್ ಅನ್ನ ನೀಡಿರುವಂತದ್ದು. ಹಾಗಾಗಿ ಇಲ್ಲಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಗಿ ಅಂದ್ರೆ ಇಲ್ಲಿ ಕಾನ್ಸ್ಪಿರಸಿ ಮಾಡಿರುವಂತವರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ವಿನಯ್ ಕುಲಕರ್ಣಿ ಅವರು ನೇರವಾಗಿ ಆ ಒಂದು ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಜೊತೆಗೆ ಅವರ ಸಂಬಂಧಿ ಒಬ್ಬರು ಚಂದ್ರಶೇಖರ್ ಅನ್ನೋರು ಕೂಡ ಇದ್ದಾರೆ. ಅಂದ್ರೆ ಚಂದ್ರಶೇಖರ್ ಇಂಡಿ ಕೂಡ ಇದ್ದಾರೆ. ಅವರು ಕೂಡ ಇಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಆದ್ರೆ ಈ ಕಾನ್ಸ್ಪಿರಸಿಯಲ್ಲಿ ಏನ್ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಈಗ 120B ನಲ್ಲಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ 302 ಕೂಡ ಇನ್ವೋಕ್ ಮಾಡಿರೋದ್ರಿಂದ ಈಗ 302 ಪ್ಲಸ್ 120B ಏನಿದೆ ಎರಡೂ ಸೆಕ್ಷನ್ಗಳ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆಯನ್ನ ವಿಧಿಸಿರೋದ್ರಿಂದ ಇವರೆಲ್ಲರೂ ಕೂಡ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆದಂತೆ ಆಗುತ್ತೆ. ಯಾಕಂದ್ರೆ ಕೋರ್ಟಿನ ತೀರ್ಪಿನ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ಕೊಲೆ ಪ್ರಕರಣದಲ್ಲಿ 16 ಮಂದಿ ಆರೋಪಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಜೊತೆಗೆ ಏನು ತನಿಖಾಧಿಕಾರಿ ಆಗಿನ ಸಂದರ್ಭದಲ್ಲಿ ತನಿಖಾಧಿಕಾರಿಯಾಗಿದ್ದಂತ ಚೆನ್ನಕೇಶವ ಅವರಿಗೆ ಈಗ ಸದ್ಯ 7 ವರ್ಷ ಶಿಕ್ಷೆಯನ್ನ ಕೊಟ್ಟಿರೋದ್ರಿಂದ ಅವರು 302 ಕೇಸಲ್ಲಿ ಅವರನ್ನ ಅಥವಾ 302 ಸೆಕ್ಷನ್ ಅವ್ರ ಮೇಲೆ ಇನ್ವೋಕ್ ಮಾಡಿಲ್ಲ. ಜೊತೆಗೆ ಕೊಲೆ ಪ್ರಕರಣದಲ್ಲಿ ಇವರು ಭಾಗಿಯಾಗಿಲ್ಲ. ಆದರೆ ಈ ಒಂದು ಸಾಕ್ಷ್ಯನಾಶವನ್ನ ಮಾಡುವಂತ ಸಂದರ್ಭದಲ್ಲಿ ಅಥವಾ ಈ ತನಿಖೆಯ ದಿಕ್ಕನ್ನ ಬದಲಿಸುವಂತ ಕೆಲಸವನ್ನ ಇವರು ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ 7 ವರ್ಷ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.